ಚರಂಡಿನಲ್ಲಿ ಬಿದ್ದಿರುವಂತ ಒಂದು ನಾಯಿ ಮರಿನ ರೆಸ್ಕ್ಯೂ ಮಾಡೋದಕ್ಕೆ ಅಂತ ಹೋದಂತ ಹುಡುಗನ ಪರಿಸ್ಥಿತಿ ಈ ತರ ಆಗುತ್ತೆ ಅಂತ ಅವ್ನ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಉತ್ತರ ಪ್ರದೇಶದ ಕಬಡ್ಡಿ ಪ್ಲೇಯರ್, ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್, 22 ವಯಸ್ಸು ಅವನಿಗೆ, ಗೋಲ್ಡ್ ಮೆಡಲಿಸ್ಟ್ ಆತ. ಅವನು ಏಪ್ರಿಲ್ ಆ ಟೈಮಲ್ಲಿ ಒಂದು ಚರಂಡಿನಲ್ಲಿ ಒಂದು ನಾಯಿ ಮರಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅದನ್ನ ರೆಸ್ಕ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾನೆ. ಅದು ನಾಯಿ ಮರಿನ ಎತ್ಕೋಬೇಕಾದ್ರೆ ಆ ನಾಯಿ ಮರಿ ಬೆರಳಿಗೆ ಕಚ್ಚಿಬಿಡುತ್ತೆ. ಸರಿ, ಆದ್ರೂ ಆ ನಾಯಿ ಮರಿನ ಎತ್ಕೊಂಡು ಅವನು ರೆಸ್ಕ್ಯೂ ಮಾಡಿ ಬಿಡ್ತಾನೆ. ಅಲ್ಲಿ ಕಚ್ಚಿರೋ ಜಾಗಕ್ಕೆ ನೀರ್ ಹಾಕ್ಬಿಟ್ಟು ತೊಳ್ಕೊಂಡು ಏನಾಗಲ್ಲ ಬಿಡು ಅಂತ ಬಿಡ್ತಾನೆ. ಅವನು ಕಬಡ್ಡಿ ಪ್ಲೇಯರ್ ಅಲ್ವಾ, ಫ್ಯಾಮಿಲಿನಲ್ಲಿ ಈ ಗಾಯ ಆಗಿರೋದನ್ನ ನೋಡ್ಬಿಟ್ಟು ಏನೋ ಕಬಡ್ಡಿ ಆಡ್ಬೇಕಾದ್ರೆ ಏನೋ ತರ್ಚಿರ್ಬೋದು ಅಥವಾ ಏನೋ ಗಾಯ ಆಗಿರ್ಬೋದು ಅಂತ ಸುಮ್ಮನಾಗ್ತಾರೆ. ಅವರು ಏನು ಕೇಳಕ್ ಹೋಗೋದಿಲ್ಲ. 2 ತಿಂಗಳ ನಂತರ ಜೂನ್ ಲಾಸ್ಟ್ ವೀಕ್ ಆ ಟೈಮಲ್ಲಿ ಅವನ ನಾಲ್ಗೆ ನಂಬ ಆಗ್ಬಿಡುತ್ತೆ. ಟೇಸ್ಟ್ ಗಿಸ್ಟ್ ಎಲ್ಲ ಕಳ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ ನೀರ್ ಕಂಡ್ರೆ ಅವ್ನಿಗೆ ನೀರನ್ನು ಕೂಡ ಕುಡಿಯೋಕ್ ಆಗ್ತಿರೋದಿಲ್ಲ. ಅವ್ರ ಮನೆಯವರು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಗವರ್ನಮೆಂಟ್ ಹಾಸ್ಪಿಟಲ್ ಸೇರಿಸ್ತಾರೆ. ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಗೊತ್ತಾಗುತ್ತೆ ಅವನಿಗೆ ಹೈಡ್ರೋಫೋಬಿಯಾ ಇದೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಅವರು ಪ್ರೈವೇಟ್ ಹಾಸ್ಪಿಟಲ್ಗೆ ರೆಕಮೆಂಡ್ ಮಾಡ್ತಾರೆ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅವರು ಕನ್ಫರ್ಮ್ ಮಾಡ್ತಾರೆ ರೇಬೀಸ್ ಆಗಿದೆ ಇವನಿಗೆ ಅಂತ ಹೇಳ್ಬಿಟ್ಟು. ಆ ರೇಬಿಸು ಆಲ್ರೆಡಿ ಬ್ರೈನ್ಗೆ ರೀಚ್ ಆಗ್ಬಿಟ್ಟಿರುತ್ತೆ. ಕ್ಯೂರ್ ಮಾಡಕ್ ಹೋಗದೆ ಇರೋ ಸ್ಟೇಜ್ಗೆ ಹೋಗ್ಬಿಟ್ರು. ಅದಾದ್ಮೇಲೆ ಅವನು ಎಷ್ಟು ಫಿಟ್ ಆಗಿದ್ದಾನೆ, ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ. ಗೋಲ್ಡ್ ಮೆಡಲಿಸ್ಟ್ ಅವನು, ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್, ಗೋಲ್ಡ್ ಮೆಡಲಿಸ್ಟ್ ಅವನು. ರೇಬಿಸ್ ಇಂದ ಜೂನ್ 28ನೇ ತಾರೀಕು ಅವನು ಸತ್ತೋಗ್ಬಿಡ್ತಾನೆ. ಸಾವಿಗೆ 1000 ದಾರಿ. ಸಮ್ಟೈಮ್ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಸಣ್ಣ ತಪ್ಪುಗಳಾದಾಗ ನಾವು ಎಷ್ಟು ಇಗ್ನೋರ್ ಮಾಡ್ತೀವಿ, ಹೋಗ್ಲಿ ಬಿಡು, ಏನಿಲ್ಲ ಬಿಡು ಅಂತ ಇಗ್ನೋರ್ ಮಾಡ್ತೀವಿ. ಬಟ್ ನೀವು ಯಾವ ಒಂದು ಫೀಲ್ಡ್ ಅಲ್ಲಿ ಇಗ್ನೋರ್ ಮಾಡಿದ್ರು ಹೆಲ್ತ್ ಅನ್ನೋ ಫೀಲ್ಡ್ ಅಲ್ಲಿ ಇಗ್ನೋರ್ ಮಾಡೋದು ದೊಡ್ಡ ಮಿಸ್ಟೇಕ್. ಅವನೇನಾದ್ರೂ ಅವತ್ತೇ ಎಚ್ಚರ ವಹಿಸಿ ರೇಬಿಸ್ ಲಸಿಕೆನ ಹಾಕ್ಸ್ಕೊಂಡಿದ್ರೆ ಇವತ್ತು ಅವನು ಏನು ಆಗ್ತಿರ್ಲಿಲ್ಲ. ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆಗಿ ಇನ್ನೂ ಉಳ್ಕೊಂತ ಇದ್ದ. ಈ ವಿಡಿಯೋನ ನಿಮ್ಮೆಲ್ಲ ಫ್ಯಾಮಿಲಿಗೆ ಮತ್ತೆ ಫ್ರೆಂಡ್ಸ್ಗೆ ಮರಿದೇ ಶೇರ್ ಮಾಡಿ. ಅವ್ರಿಗೂ ಕೂಡ ಎಚ್ಚರಿಕೆ ವಹಿಸುವ ರೀತಿ ಹೇಳಿ. ಯಾವುದೇ ನಾಯಿ ಕಚ್ಚಿದ್ರು ಸಹ, ಮನೆ ನಾಯಿ ಆಗಲಿ ಬೀದಿ ನಾಯಿ ಆಗಲಿ, ಯಾವ ನಾಯಿ ಕಚ್ಚಿದ್ರು ಸಹ ಲಸಿಕೆ, ಎಸ್ಪೆಷಲಿ ರೇಬಿಸ್ ಲಸಿಕೆ ಹಾಕ್ಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ ಅಷ್ಟೇ. ಪೀಸ್.